ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ಯಾಕೆ ನಿದ್ರೆ ಮಾಡದೆ ಎಚ್ಚರ ಇದ್ದೆ? ಮಧ್ಯದಲ್ಲಿ ನನಗೆ ಎಚ್ಚರ ಆಗಿ ನಿನಗೇನಾದ್ರೂ ಮಾಡ್ತೀನಿ ಅಂತ ಭಯ ಆಯ್ತಾ? ನಾನೇನಂತ ಮೃಗ ಅಲ್ಲ ನಿತ್ಯ. ಆದ್ರೂ ನೀನ್ ಎಚ್ಚರವಾಗಿದ್ದಿದ್ದು ಒಂದ್ ರೀತಿ ಒಳ್ಳೇದೆ. ನಿನ್ ಕಣ್ಣು ಕೆಂಪಾಗಿರೋದನ್ನ ನೋಡಿದ್ರೆ ನಮ್ಮ ಮಧ್ಯೆ ನೈಟ್ ಎಲ್ಲ ಫಸ್ಟ್ ನೈಟ್ ಆಯ್ತು ಅಂತ ಮನೆಯವ್ರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಆದ್ರೆ ನಿನಗೆ ಸ್ವಲ್ಪ ಚೇಂಜಸ್ ಮಾಡಬೇಕು. ಸಿನಿಮಾದಲ್ಲಿ ನೋಡಿದ್ದೆ, ಫಸ್ಟ್ ನೈಟ್ ಆದ್ಮೇಲೆ ಮೇಕಪ್ ಹಾಳಾಗಿರುತ್ತೆ. ಈಗ ಫಸ್ಟ್ ನೈಟ್ ಆಗಿರೋ ಮದುವೆ ಹೆಣ್ಣಿನ ತರ ಕಾಣ್ತಿದ್ಯಾ. ಎಲ್ರೂ ನಂಬಿಡ್ತಾರೆ. ನಾನು ಕೂಡ ಹಾಗೆ ಇದ್ದೀನಲ್ವಾ? ನನ್ನೂ ಕೂಡ ನಂಬ್ತಾರಲ್ವಾ? ಈಗ ಹೊರಗಡೆ ಹೋಗಲ್ವಾ? ಇವತ್ತಿಂದ ರೂಮ್ ಹೊರಗೆ ನಮ್ಮ ನಾಟಕ ಶುರುವಾಗುತ್ತೆ ನಿತ್ಯ. ನನ್ನ ಮೇಲೆ ಪ್ರೀತಿ ಇರೋ ಹಾಗೆ, ನೀನು ನನ್ನ ಜೊತೆ ಸಂತೋಷವಾಗಿರೋ ಹಾಗೆ, ನಾವು ಆನಂದವಾಗಿರೋ ಹಾಗೆ ನಟಿಸ್ಬೇಕು. ಮರಿಬೇಡ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಅಜ್ಜಿ. ಚಿಕ್ಕಮ್ಮ, ನನ್ಗೂ ಕೂಡ ಒಂದು ಸ್ಟ್ರಾಂಗ್ ಕಾಫಿ ತಗೊಂಡ್ ಬನ್ನಿ. ಸರಿನಪ್ಪ. ನಿತ್ಯ ಎದ್ದಿದ್ದಾಳ? ಅವಳು ನಿದ್ರೆ ಮಾಡಿದ್ರೆ ಅಲ್ವಾ ಹೇಳೋದಕ್ಕೆ. ಅಯ್ಯೋ, ಇವನೇನು ಫಸ್ಟ್ ನೈಟ್ ಆಗಿರೋ ಹಾಗೆ ಮಾತಾಡ್ತಿದ್ದಾನೆ. ಹಾಲು ಕುಡಿದ್ರೆ ಇಲ್ವಾ? ನಿದ್ರೆ ಮಾತ್ರೆ ಕೆಲಸ ಮಾಡ್ತೋ ಇಲ್ವೋ? ನೀನೇನಾದ್ರೂ ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ ಹಾಕಿದ್ಯೋ ಏನೋ? ನೀವೇನ್ರಿ ಸರಿಯಾಗಿರೋ ಟ್ಯಾಬ್ಲೆಟೇ ಹಾಕಿದ್ದು. ಅಮ್ಮ ನಿತ್ಯ, ಜೈಗೆ ಕಾಫಿ ಬೇಕಂತೆ, ನಿಂಗೂ ಕೊಡ್ತೀನಿ ಬಾ. ಮುಗೀತು ಚಂದ್ರಿಕಾ, ಶೋಭನ ನಡೀತು. ನಮ್ ಪ್ಲಾನ್ ಎಲ್ಲ ಮಣ್ಪಾಲಾಗಿ ಹೋಯ್ತು. ಶೋಭನ ಆಗಿಲ್ಲ. ಆಯ್ತು ಅಂತ ಜೈ ಹೇಳಿ ಹೋದ್ನಲ್ಲ. ಆಗಿದೆ ಅಂತ ನಿತ್ಯ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನೀನು ಆಗ್ಲಿಲ್ಲ ಅಂತಿದ್ಯಲ್ಲ. ಶೋಭನ ಆಗಿದ್ರೆ ಬೆಡ್ಡು ಹೀಗೆ ಇರ್ತಾ ಇತ್ತಾ? ರಾತ್ರಿ ಬೆಡ್ ಮೇಲೆ ಹಾಕಿರೋ ಮಲ್ಗೆ ಹೂವು ಅವಾಗ ಹೇಗಿತ್ತೋ ಈಗ್ಲೂ ಕೂಡ ಹಾಗೇ ಇದೆ. ಅಂದ್ರೆ
ಈ ರೂಮಲ್ಲಿ ಏನೂ ಆಗಿಲ್ಲ. ಹ್ಯಾಪಿಯಾಗಿ ಇಬ್ರು ನಿದ್ದೆ ಮಾಡಿದ್ದಾರೆ. ಏನ್ ನಾಣಿ, ಇಷ್ಟು ಬೆಳಿಗ್ಗೆ ಬಂದಿದ್ಯಾ? ನೀನು ರಾತ್ರಿ ಮನೆಗೆ ಹೋಗಿಲ್ವಾ? ಇಲ್ಲ ಸರ್. ನನಗೆ ಫಸ್ಟ್ ನೈಟ್ ಆದ್ರೆ ನಿನ್ ಮೀನಾಕ್ಷಿನ ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ದೆ? ಪಾಪ ಅವಳಿಗೆ ಫೀಲ್ ಆಗಲ್ವಾ? ಆಗ್ತಿದ್ಲು ಸರ್. ನಿಮ್ಮನ್ನ ಬಿಟ್ಟು ನಾನು ನೈಟ್ ಮನೆಗೆ ಹೋಗಿದ್ರೆ ಖಂಡಿತ ಫೀಲ್ ಆಗ್ತಿದ್ಲು ಸರ್. ದಿನ ನಾನು ನನ್ನ ಮೀನಾಕ್ಷಿ ನಾನು ದೇವ್ರಿಗೆ ಕೈ ಮುಗಿಯಲ್ಲ ಸರ್. ಬೆಳಿಗ್ಗೆ ಹೇಳ್ತಿದ್ದಾಗೆ ನಿಮ್ಮನ್ನ ನೆನಪು ಮಾಡ್ಕೊಳ್ಳೋದು. ಅಂಥದ್ರಲ್ಲಿ ನೀವು ನೊಂದ್ಕೊಂಡಿದ್ರೆ ನಿಮ್ಮನ್ನ ಬಿಟ್ಟು ನಾನು ಹೇಗೆ ಹೋಗ್ತೀನಿ ಸರ್? ಬಿಟ್ಟು ಬನ್ನಿ ಅಂತ ಅವಳು ಹೇಗೆ ಹೇಳ್ತಾಳೆ? ರಾಮ ಕಷ್ಟದಲ್ಲಿದ್ದಾಗಲೇ ಆಂಜನೇಯ ಸಿಕ್ಕಿದ್ದು ಸರ್. ಆದರೆ ನೀವು ಆನಂದವಾಗಿದ್ದಾಗಿಂದ ನಾನು ನಿಮ್ಮ ಪಕ್ಕದಲ್ಲೇ ಇದ್ದವನು. ನೀವು ನಗ್ತಿದ್ದಾಗ ನಿಮ್ಮ ಜೊತೆ ಇದ್ದು, ನೀವು ನೋವಲ್ಲಿದ್ದಾಗ ನಿಮ್ಮ ಜೊತೆ ಇರದೆ ಹೇಗೆ ಹೋಗ್ತೀನಿ ಸರ್? ನೀವು ಯಾವತ್ತೂ ನನ್ನನ್ನು ಪಿಎ ಥರ ನೋಡಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಂಡಿದ್ದೀರಾ. ನಿತ್ಯ ಮೇಡಮ್ ಕೂಡ ನಾಣಿ ಅಣ್ಣ ಅಂತ ನನಗೆ ಎಷ್ಟು ಗೌರವ ಕೊಡ್ತಾರೆ. ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಎಷ್ಟೋ ಸಲ ಎಷ್ಟೋ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಪ್ರತಿ ಸಾರಿ ನಾಣಿ ಡೂ ಸಮಥಿಂಗ್, ಏನಾದರೂ ಮಾಡು ಅಂತಿದ್ರಿ. ಈ ಸಾರಿ ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? What? Really? Thank you so much. ಮಾರ್ನಿಂಗ್ಗೆ ತುಂಬ ಗುಡ್ ನ್ಯೂಸ್ ಹೇಳಿದ್ರಿ. ಓಕೆ, ಇಡ್ತೀನಿ. ನಿತ್ಯ, 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 ಅಯ್ಯೋ ನಿತ್ಯ, ಮಾಮ್, ಐ ಆಮ್ ಸೋ ಹ್ಯಾಪಿ. ಏನು ಮಾಮ್ ಇಷ್ಟು ಹ್ಯಾಪಿ ಆಗಿದ್ಯಾ? ಹ್ಯಾಪಿನೇ ನಿತ್ಯ. ತುಂಬಾ ತುಂಬಾ ಗುಡ್ ನ್ಯೂಸ್ ಕೇಳ್ದೆ. ಅದೇನೋ ಗೆಸ್ ಮಾಡಿ ನೋಡೋಣ. ಏನಿದೆ ಮಾಮ್? ಹೊಸ ಪ್ರಾಜೆಕ್ಟ್ ಅಲ್ಲಿ ಕ್ರೋರ್ಸ್ ಅಲ್ಲಿ ಪ್ರಾಫಿಟ್ ಬಂದಿರುತ್ತೆ. ಕಮ್ ಆನ್ ನಿತ್ಯ, ಆಲ್ರೆಡಿ ನಾನು ನಂಬರ್ 1 ಬಿಸ್ನೆಸ್ ವುಮನ್. ಪ್ರಾಜೆಕ್ಟ್ ಪ್ರಾಫಿಟ್ ಸಿಗೋದು ನನ್ಗೇನು ಹೊಸ್ತಲ್ಲ. ಅದಕ್ಕಿಂತ ಹೆಚ್ಚು ಎಕ್ಸೈಟ್ ಆಗಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ. ಹೇಳು ಮಾಮ್, ನೀನೇ ಹೇಳು. ನಿನ್ ಕನ್ಸು ನನ್ಸಾಗಿದೆ. ವಾಟ್? ಎಸ್ ನಿತ್ಯ, ಲಾಸ್ಟ್ ನೈಟ್ ಜೈ ಗಂಗಾ ಫಸ್ಟ್ ನೈಟ್ ಸಕ್ಸಸ್ಫುಲ್ ಆಗಿ ನಡೆದಿದೆ. ನಿನ್ನ ಆಂಟಿ ಕಾಲ್ ಮಾಡಿ ಹೇಳಿದ್ರು, ಆ ಮನೇಲಿ ಎಲ್ಲರೂ ಹ್ಯಾಪಿ, ಇಲ್ಲಿ ನಾವು ಕೂಡ ಹ್ಯಾಪಿ. ಹೀಗೆ ಇನ್ನೂ 2 ನೈಟ್ಸ್. ಇನ್ನು ನಮಗೆ ಯಾವ ಪ್ರಾಬ್ಲಮು ಇರಲ್ಲ. 3rd ನೈಟ್ ಆಗ್ತಿದ್ದ ಹಾಗೆ ಗಂಗನ್ನ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿ ಅವಳ ಪ್ಲೇಸ್ಗೆ ನೀನು ಹ್ಯಾಪಿಯಾಗಿ ಹೋಗ್ಬಹುದು. ಓನ್ಲಿ 48 hours ನಿತ್ಯ. ಆಮೇಲೆ ಫ್ಯೂಚರ್ ಪೂರ್ತಿ 1 and only ನಿಂದೆ ನಿತ್ಯ. ಏನ್ ನಿತ್ಯ, ನಾನು ಇಂಥ ಗುಡ್ ನ್ಯೂಸ್ ಹೇಳ್ತಿದ್ರೆ ನಿನ್ನಲ್ಲಿ ಸ್ವಲ್ಪನೂ ಖುಷಿನೇ ಇಲ್ವಲ್ಲ? ಓ ಓ ನಿನ್ ಜೈ ಅವಳಗ್ ಸ್ವಂತ ಆದ್ನಲ್ಲ ಅಂತನಾ? ಅಲ್ಲ ಮಾಮ್, ಈ ನ್ಯೂಸ್ ನಿಜನೋ ಅಲ್ವೋ ಅಂತ. ವಾಟ್ ಯು ಮೀನ್? ಅಂದ್ರೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಅನ್ಕೋತಿದ್ಯಾ? ಅನುಮಾನ ಆಗ್ತಿದೆ ಮಾಮ್. ಜೈ ಹತ್ರ ತಾಳಿ ಕಟ್ಟಿಸ್ಕೊಳಕ್ಕೆ ನಮ್ಮಿಬ್ರು ತಲೆನ ತಿಂದು ಹಾಕಿ ನಮ್ಮನ್ನ ತಲೆ ಕೆಳಗ್ ಮಾಡಿದ್ದ ಆ ಗಂಗಾ ಅಷ್ಟು ಈಸಿಯಾಗಿ ಫಸ್ಟ್ ನೈಟ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಅವಳು ಅಷ್ಟು ಈಸಿಯಾಗಿ ಎಲ್ಲಿ ಒಪ್ಪಿದ್ಲು ನಿತ್ಯ? ಅವಳು ಹೀಗೆ ಒಪ್ಕೊಳ್ಳೋಕೆ ನಾವೆಷ್ಟು ಕಷ್ಟಪಟ್ವಿ ಹೇಳು? ನಮ್ಮನ್ನ ಫೂಲ್ಸ್ ಮಾಡೋಕೆ ಅವಳು ಕೂಡ ಅಷ್ಟೇ ಕಷ್ಟಪಡ್ತಿದ್ದಾಳೆ ಮಾಮ್. ಅವಳು ಎಲ್ಲ ಹುಡುಗಿರ ಹಾಗಲ್ಲ. ವೆರಿ ವೆರಿ ರೇರ್ ಪೀಸ್.
ಅವಳಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಚೆನ್ನಾಗಿ ಗೊತ್ತು. ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ರೆಸ್ಪೆಕ್ಟಲ್ಲಿ ಅವಳನ್ನ ಮೀರ್ಸೋರೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಮಾತು ಕೇಳಿ ತಲೆ ತಗ್ಸಿ ಆತ್ಮವಂಚನೆ ಮಾಡ್ಕೋತಾಳೆ ಅಂದರೆ ನನಗೆ ಯಾಕೋ ಡೌಟ್ ಆಗ್ತಿದೆ ಮಾಮ್. ಎಷ್ಟು ದೊಡ್ಡ ಡ್ಯಾಮ್ ಆದರೂ ಕೆಪಾಸಿಟಿ ಮೀರಿ ಸ್ಟೋರೇಜ್ ಮಾಡಿದ್ರೆ ಕಟ್ಟೆ ಒಡೆದು ಹೋಗುತ್ತೆ ನಿತ್ಯ. ಎಂಥ ದೊಡ್ಡ ಕ್ಯಾರೆಕ್ಟರ್ ಆದರೂ ಮಿತಿ ಮೀರೋ ಭಾರನ ಹೊರಕ್ಕಾಗಲ್ಲ, ತಲೆ ತಗ್ಗಿಸ್ಲೇಬೇಕಾಗತ್ತೆ. ಗಂಗಾ ಪ್ರಾಣ ಆದ್ರೂ ಬಿಡ್ತಾಳೇನೋ, ಆದ್ರೆ ಮಾನನ್ ಬಿಡಲ್ಲ. ಆಸ್ತಿ ಬೇಕಾ ಅಮ್ಮ ಬೇಕಾ ಅಂತ ಕೇಳಿದ್ರೆ ಅಮ್ಮನೇ ಬೇಕು ಅನ್ನೋ ಸೆಂಟಿಮೆಂಟಲ್ ಫೂಲ್ ನಿತ್ಯ ಗಂಗಾ. ಅಂದಮೇಲೆ ತಾಯಿ ಪ್ರಾಣನೇ ಹೋಗತ್ತೆ ಅಂದ್ರೆ ತನ್ನ ಪ್ರಾಣ ತೆಕ್ಕೊಂಡು ಏನ್ ಮಾಡ್ತಾಳೆ? ಅವಳು ಸತ್ರೆ ತಾಯಿ ಹೇಗ್ ಬದುಕ್ತಾಳೆ? ತಾಯಿ ಪ್ರಾಣದವರೆಗೂ ಬಂದ್ರೆ ಗಂಗಾ ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ಜೊತೆಗೆ ನಾವ್ ನಮ್ದೇ ಇರೋದಕ್ಕೆ ಫಸ್ಟ್ ನೈಟ್ ಆಗಿದೆ ಅಂತ ಗಂಗಾ ಹೇಳಿಲ್ವಲ್ಲ, ನಿನ್ ಆಂಟಿನೇ ಹೇಳಿದ್ದು. ಆ್ಯಂಡ್ ನಿನ್ ಆಂಟಿಗೆ ಜೈನೇ ಹೇಳಿದ್ದಂತೆ. ಗಂಗಾ ಅಂದ್ರೆ ಸುಳ್ಳು ಅಂತ ಅನ್ಕೋಬಹುದು, ಆದ್ರೆ ಜೈ ಸುಳ್ಳು ಹೇಳಲ್ವಲ್ಲ. ಫಸ್ಟ್ ನೈಟ್ ಆಗದೆ ಇದ್ರು ಆಗಿದೆ ಅಂತ ಹೇಳೋ ಅವಶ್ಯಕತೆ ಜೈಗಿಲ್ವಲ್ಲ. ಇಲ್ಲ ಮಾಮ್, ನನಗೆ ಯಾಕೋ ಅದೆಲ್ಲ ಫೇಕ್ ಅನ್ನಿಸ್ತಿದೆ. ನೀನೇ ಒಂದ್ಸಲ ಅಲ್ಲಿ ಹೋಗಿ ಚೆಕ್ ಮಾಡೋದು ಬೆಟರ್. ಅಲ್ಲಿಗೆ ಹೋಗಿ ಅವರಿಗೆ ನಿಜವಾಗ್ಲೂ ಫಸ್ಟ್ ನೈಟ್ ಆಯ್ತೋ ಇಲ್ವೋ ತಿಳ್ಕೊ ಮಾಮ್. ನಡೆದಿದ್ರೆ 2 days ನೀನು ಅಲ್ಲೇ ಇದ್ದು 2 nights ಶೋಭನ ಆಗೋ ಹಾಗೆ ಮಾಡು. ಯಾವುದೇ ಪರಿಸ್ಥಿತಿಲೂ ನಿಲ್ದೇ ಇರೋ ಹಾಗೆ ಮಾಡು ಮಾಮ್. ಆ 3 nights ಬೇಗ ಫಿನಿಶ್ ಆಗಬೇಕು. ಓಕೆ ನಿತ್ಯ, ನಿನ್ ಡೌಟ್ಗೋಸ್ಕರ ನಾನು ಹೋಗ್ತೀನಿ. 3 nights ಮುಗಿಸಿದ ಮೇಲೆ ಮಾತ್ರನೇ ಗಂಗಾನ ಕರ್ಕೊಂಡು ಬರ್ತೀನಿ. ಯು ಡೋಂಟ್ ವರಿ, ಓಕೆ? ಯು ಟೇಕ್ ಕೇರ್. ನಿಜವಾಗ್ಲೂ ಫಸ್ಟ್ ನೈಟ್ ಆಯ್ತಾ? ಇಲ್ಲ ಅವಳು ಜೈನ ಕನ್ವಿನ್ಸ್ ಮಾಡಿ ತನಗೆ ಕನ್ವೀನಿಯಂಟ್ ಆಗಿ ಚೇಂಜ್ ಮಾಡಿದ್ಲಾ? ಮಾಮ್ ಹೋಗ್ತಿದ್ದಾಳಲ್ಲ, ಗೊತ್ತಾಗುತ್ತೆ. ಮಾತಾಡುವ ಮಂದಾರವೇ ಕಂಗೊಳಿಸಬೇ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಯಾರೂ ಇಲ್ಲ. ನಾವು ನಡ್ಸೋ ಅಗತ್ಯ ಇಲ್ಲ ಅಂದಿದ್ದು. ಐ ಆಮ್ ಸಾರಿ. ಪರವಾಗಿಲ್ಲ, ನನಗೆ ಮರ್ತೋಯ್ತು. ನನಗೆ ನೆನಪಿದೆ ರೀ. ಅದಕ್ಕೆ ನಾ ಗುದ್ದಿದ್ದು. ಪರವಾಗಿಲ್ಲ, ಈ ನೋವು ನೋವಾಗ್ತಿಲ್ಲ, ಸ್ವೀಟ್ ಆಗಿದೆ. ಚಿಕ್ಕ ಮಕ್ಳು ಕೈಗೆ ಚಾಕ್ಲೇಟ್ ಕೊಟ್ಟು ತಿನ್ಬೇಡ ಅಂದ ಹಾಗಾಯ್ತು ನನ್ನ ಪರಿಸ್ಥಿತಿ. ಅಯ್ಯೋ,
ಐಸ್ ಕ್ರೀಮ್ನ ಐಸಲ್ಲಿ ಮಾತ್ರ ನೋಡ್ಬೇಕು, ಬಾಯಲ್ಲಿ ಇಟ್ಕೋಬಾರ್ದು ಅಂದಾಗಾಯ್ತು. ಹಾ, ಹೊರಗಡೆ ನಂದು ರೌಡಿಸಮ್ ಅಂತಂತಾರೆ, ಆದ್ರೆ ಒಳಗ್ ನಿನ್ ಸ್ಯಾಡಿಸಮ್ ಯಾರಿಗೂ ತಿಳಿಯಲ್ಲ. ನನ್ನ ಪ್ಲೇಸಲ್ಲಿ ನೀನಿದ್ರೆ ತಿಳಿತಿತ್ತು ನಿತ್ಯ, ನೀನಿದ್ರೆ ತಿಳಿತಿತ್ತು. ನನ್ ಕಣ್ಣಿಗೆ ಕಾಣ್ತಿರೋ ನಿನ್ ಶತ್ರು ಜೊತೆ ನಿನ್ ಕಣ್ಣಿಗೆ ಕಾಣೋ ನಾನು ಯುದ್ಧ ಮಾಡ್ತಿದ್ದೀನಿ. ಇನ್ ಮುಂದೆ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರೋಣ. ಮತ್ತೆ ಹೊಸ ಒಪ್ಪಂದನ? ಹೊಸದಲ್ಲ, ಹಳೆ ಕಂಡೀಷನ್, ಹೊಸ ಕಲರ್. ಅಂದ್ರೆ ಹೊರಗ್ ನಡ್ಸು, ಒಳಗ್ ಬೇಡ ಅಂತಾರಾ? ಆ ಭಯ ನಿನಗೆ ಬೇಕಾಗಿಲ್ಲ. ಹೊರಗೆ ಒಳಗೆ ಕೂಡ ಹೀಗೆ ನಡ್ಸೋಣ. ಏನಂದ್ರೆ ಬಾತ್ರೂಮಿಂದ ನೀನು ಹೀಗೆ ಬರಬಾರ್ದು. ಅಂದ್ರೆ ಬಾತ್ರೂಮಲ್ಲೇ ಪೂರ್ತಿ ರೆಡಿಯಾಗಿ ಬಾ ಅಂತೀರಾ? ತಾಳಿ ಕಡ್ದವನ್ ಮೇಲೆ ಪ್ರೀತಿ ಇಲ್ದಿದ್ರು ವ್ಯಂಗ್ಯಕ್ಕೇನ್ ಕಡಿಮೆ ಇಲ್ಲ. ಅಯ್ಯಯ್ಯೋ, ಹಾಗಲ್ಲ ರೀ, ನೀವು ಹೇಗ್ ಬಾ ಅಂತೀರಾ ಅಂತ. ಅಬ್ಬಾ, ಇಷ್ಟೊಂದು ಇನ್ನೋಸೆನ್ಸ್ ಬೇಡಮ್ಮ, ನೋಡಕ್ಕಾಗಲ್ಲ. ಹಾಗಾದ್ರೆ ನಾನೇನು ಮಾತಾಡಲ್ಲ ಬಿಡಿ, ನೀವೇ ಹೇಳಿ. ನೀನು ಬಾಯಿ ತೆಗೆದು ಮಾತಾಡೋದೇ ಬೇಡಮ್ಮ, ನಿನ್ ಲುಕ್ಕೇ ಸಾಕು, 1000 ಮಾತಿಗೆ ಸಮಾನ. ಅಂದ್ರೆ ಕಣ್ ಕೂಡ ಮುಚ್ಕೊಳ್ಳ? ಬೇಕಾಗಿಲ್ಲ. ಇವತ್ತಿಂದ ನಾವೊಂದು ಟೈಮ್ ಟೇಬಲ್ ಮಾಡೋಣ. ನಾನ್ ಸ್ನಾನ ಮಾಡೋ ಟೈಮ್, ನೀನ್ ಸ್ನಾನ ಮಾಡೋ ಟೈಮ್ ಕ್ಲಾಶ್ ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋಣ. ಅಂದ್ರೆ ನನ್ ಟೈಮಲ್ಲಿ ನೀನು, ನಿನ್ ಟೈಮಲ್ಲಿ ನಾನು ಈ ರೂಮಿಗೆ ಬರಬಾರ್ದು. ಒಂದ್ ವೇಳೆ ಬಂದ್ರೆ? ಬರಬಾರ್ದು ಅಂತ ಹೇಳಿದ್ದು. ನೋಡು, ಬಂದ್ರೆ ಈ ರೀತಿ ಡ್ಯಾಶಸ್ ಆಗೋದು. ಹಾಗೆ ಆಗ್ಲಿ. ಈಗ ಕೂಡ ನಾನು ಬೇಕು ಅಂತ ಡ್ಯಾಶ್ ಮಾಡಲಿಲ್ಲ, ಅದೇನೋ ಆಕ್ಸಿಡೆಂಟಲ್ ಆಗಿದ್ದು. ಹೌದು. ಏನೌದು? ನಾನು ನಿನಗೆ ಸಂದೇಶ ಕೊಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ಅಲ್ಲ ರೀ. ಏನಲ್ಲ? ನಾನು ನಿನ್ನ ಉತ್ತರ ಕೇಳಿದ್ನಾ? ಕೇಳಿಲ್ಲ. ಮತ್ತೆ ಹೇಳ್ತೀನಿ. ಅಯ್ಯೋ, ನೀನಾಗ್ ನೀನೇ ಹತ್ರ ಬರೋವರೆಗೂ ನಾನು ನಿನ್ನ ಟಚ್ ಕೂಡ ಮಾಡಲ್ಲ. ಸರಿ ಬಿಡಿ. ಸರಿನಾ? ಇಷ್ಟು ಕಲ್ಲಾಗಿ ಹೇಗ್ ಬದ್ಲಾದೆ ನಿತ್ಯ ನೀನು? ಹೇಗೆ? ಹೌ, ನನಗೂ ಒಂದಿನ ಬರುತ್ತೆ. ಆ ದಿನ ಬಿಡೋ. ಮೊದ್ಲೇ ಹೇಳಿದ್ರೆ ನೀನ್ ಎಕ್ಸೈಟ್ ಆಗ್ತೀಯ. ನಿನಗ್ ಸಸ್ಪೆನ್ಸೇ ಬೆಟರ್. ಅಯ್ಯಯ್ಯೋ, ಏನಮ್ಮ ನಿತ್ಯ, ತಲೆಗೆ ಸ್ನಾನ ಮಾಡಿ ತಲೆ ಒರೆಸ್ಕೊಳ್ದೆ ಬಂದ್ಬಿಟ್ಯಾ? ಶೀತ ಆಗಲ್ಲ? ಅತ್ಗೆ ಕೆಂಡಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕೊಂಡ್ ಬನ್ನಿ. ಕೈ ಖಾಲಿ ಇಲ್ಲ ಅತ್ಗೆ. ಇಬ್ರು ಕಾಫಿ ಕುಡಿತಾ ಇದೀವಲ್ಲ. ಕಾಫಿ ಕುಡಿಯೋದು ಕೂಡ ಒಂದ್ ಕೆಲ್ಸನಾ ಅತ್ಗೆ? ಅವ್ರಿಗೆ ಆ ಕೆಲಸ ಬಿಟ್ರೆ ಬೇರೆ ಏನ್ ಕೆಲಸ ಇದೆ? ನೀನೇ ಹೋಗಿ ತಂದ್ಕೋ ಕಲ್ಪನಾ. ಬೇಕಾಗಿಲ್ಲ ಡ್ಯಾಡ್, ನನ್ನ ಡಾರ್ಲಿಂಗಿಗೆ ನಾನೇ ಸಾಂಬ್ರಾಣಿ ಹಾಕ್ತೀನಿ. ಸಾರ್, ನೀವು ಮೇಡಮ್ಗೆ ಸಾಂಬ್ರಾಣಿ ಹಾಕ್ತೀರಾ? ಯಾಕೆ ನಾಣಿ? ಆಗ್ಲೇ ನಾನು ಸ್ನಾನ ಮಾಡಿದಾಗ ಅವಳು ನನ್ನ ಬೆನ್ನುಜ್ಜಿದ್ಲು, ಸ್ನಾನ ಆದ್ಮೇಲೆ ತಲೆ ಒರೆಸಿದ್ಲು. ಈಗ ನಾನು ಅವಳ ತಲೆ ಕೂದಲನ್ನ ಒರೆಸಿದ್ರೆ ತಪ್ಪಾ?
ಕಾರೇಶು ದಾಸಿ ಅಂದಿದಾರ ಹೊರತು ಕಾರೇಶು ದಾಸ ಅನ್ಲಿಲ್ವಲ್ಲ ಸರ್? ಇನ್ ಮುಂದೆ ಹೇಳ್ತಾರೆ ನಾಣಿ, ಹೆಂಡತಿಗೆ ಗಂಡ ಸೇವೆ ಮಾಡೋದು ಯಾವ ಶಾಸ್ತ್ರದಲ್ಲಾದ್ರೂ ಬರ್ದಿದ್ರೆ ಆ ಶಾಸ್ತ್ರ ರೀರೈಟ್ ಮಾಡಬೇಕು. ಇದೆಲ್ಲ ಹೆಣ್ಮಕ್ಳ ಕೆಲ್ಸ, ನಿಂಗೆ ಯಾಕಪ್ಪ ಇಲ್ಲಿ ಕೊಡು. ಇಲ್ಲ ಚಿಕ್ಕಮ್ಮ, ನನ್ನ ಹೆಂಡತಿ ಕೆಲಸ ನಾನೇ ಮಾಡ್ತೀನಿ. ನಮ್ ಮನೇಲಿ ಅಭ್ಯಾಸ ಇಲ್ದೇ ಇರೋದನ್ನ ಹೇಗ್ ಮಾಡ್ತೀಯ ಜೈ? ಹೆಂಗಸ್ರ ಕೆಲಸ ನಾವು ಮಾಡಿದ್ರೆ ಡೌನ್ ಆಗ್ಬಿಡ್ತೀವಿ ಅಳಿಯ. ಏನಜ್ಜಿ, ಮಾಡ್ಬಾರ್ದಾ? ಮಾಡ್ಬೋದು, ತಪ್ಪೇನಿಲ್ಲ. ಥ್ಯಾಂಕ್ಸ್ ಅಜ್ಜಿ, ಇದೊಂದು ಸಪೋರ್ಟ್ ಸಾಕು. ಶಾಸ್ತ್ರನ ಚರಿತ್ರೆನ ತಿರ್ಗಾ ಬರಿತೀನಿ. ಕಮ್ ನಿತ್ಯ. ಅಯ್ಯೋ ಬೇಡ ರೀ, ನಾನೇ ಹಾಕೋತೀನಿ. ಜೈ ಆಸೆ ಪಡ್ತಿದ್ದಾನೆ, ಬೇಡ ಅನ್ಬೇಡಮ್ಮ.